ಚಿತ್ರೋದ್ಯಮದಲ್ಲಿ ಹೇಮಾ ಕಮಿಟಿ ಸಲ್ಲಿಸಿದಂತಹ ವರದಿ ಸಾಕಷ್ಟು ಕ್ರಾಂತಿಕಾರಿ ಬೆಳವಣಿಗೆ ಕಾರಣ ಆಗಿದೆ. ದಿನಕ್ಕೊಬ್ಬರು ನಟರ ಹೆಸರು ಆಚೆ ಬರ್ತಾ ಇತ್ತು. ಈ ಬೆನ್ನಲ್ಲೇ ಫೈರ್ ಸಂಸ್ಥೆ ಮೂಲಕ ಸಿಎಂರನ್ನ ಮೀಟ್ ಮಾಡುವಂತಹ ಕೆಲಸವನ್ನ ಕೆಲ ಕಲಾವಿದರು ಮಾಡಿದ್ರು. ಇದೆಲ್ಲದರ ಬೆನ್ನಲ್ಲೇ ಇವತ್ತು ಫಿಲಂ ಚೇಂಬರ್ನಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಿತು. ಹೈ ವೋಲ್ಟೇಜ್ ಸಭೆಯಲ್ಲಿ ಹಲವು ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು. ಅದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಚಂದನವನದಲ್ಲಿ ಮೀಟು ಬಿರುಗಾಳಿ. ನ್ಯಾಯಮೂರ್ತಿ ಹೇಮಾ ಕಮಿಟಿ ರಚನೆಗೆ ತೀವ್ರ ವಿರೋಧ. ಫೈರ್ ಬದಲು ಪಾಶ್ ರಚನೆಗೆ ಚಿಂತನೆ. ನಟಿಯರ ಬೇಡಿಕೆಗೆ ನಿರ್ಮಾಪಕರ ಆಕ್ಷೇಪ. ಸ್ಯಾಂಡಲ್ವುಡ್ನಲ್ಲಿ ಮೀಟು ಬಿರುಗಾಳಿ ಜೋರಾಗಿ ಎದ್ದಿದೆ. ಮಲಯಾಳಂ ಮಾದರಿ ನ್ಯಾಯಮೂರ್ತಿ ಹೇಮಾ ಕಮಿಟಿ ರಚನೆಗೆ ರಾಜ್ಯದಲ್ಲೂ ಕೂಗು ಕೇಳಿ ಬಂದಿತ್ತು. ಇದೇ ವಿಚಾರವಾಗಿ ಇಂದು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಉಪಸ್ಥಿತಿಯಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ಮಹತ್ವದ ಸಭೆ ನಡೆದಿದೆ. ಇದರಲ್ಲಿ 17 ಅಂಶಗಳನ್ನು ನಮೂದಿಸಿದ ಮಹಿಳಾ ಆಯೋಗ ಆ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಕೇಳಿದೆ. ಫಿಲ್ಮ್ ಚೇಂಬರ್ ಮುಂದಿರೋ 17 ಅಂಶಗಳು: ಚಿತ್ರೀಕರಣದ ವೇಳೆ ಲೈಂಗಿಕ ಕಿರುಕುಳ, ಕಾಸ್ಟಿಂಗ್ ಕೌಚ್, ಸ್ಯಾನಿಟರಿ ಪ್ಯಾಡ್ ವ್ಯವಸ್ಥೆ, ಧ್ವನಿ ಹತ್ತಿಕ್ಕುವುದು, ಶೂಟಿಂಗ್ ಜಾಗದಲ್ಲಿ ಶೌಚಾಲಯ ವ್ಯವಸ್ಥೆ, ಬಟ್ಟೆ ಬದಲಾಯಿಸುವುದಕ್ಕೆ ಸೂಕ್ತ ವ್ಯವಸ್ಥೆ, ಮಹಿಳಾ ಕಲಾವಿದರಿಗೆ ನಿರ್ಮಾಪಕರಿಂದ ಬ್ಲಾಕ್ ಮೇಲ್ ಸೇರಿದಂತೆ ಇನ್ನೂ ಹಲವು ಅಂಶಗಳಿಗೆ ಉತ್ತರಿಸುವಂತೆ ಮಹಿಳಾ ಆಯೋಗ ಫಿಲ್ಮ್ ಚೇಂಬರ್ನ ಮುಂದಿಟ್ಟಿದೆ. ಇನ್ನು ಇವತ್ತಿನ ಸಭೆಯಲ್ಲಿ ಫಿಲ್ಮ್ ಚೇಂಬರ್ ಅಧ್ಯಕ್ಷರು, ಪದಾಧಿಕಾರಿಗಳು, ನಿರ್ಮಾಪಕರ ಸಂಘ, ಕಲಾವಿದರ ಸಂಘದ ಕಾರ್ಯದರ್ಶಿ ಸೇರಿ ಫೈರ್ ಕಮಿಟಿ ರಚನೆಯ ಸದಸ್ಯರು ಸಹ ಭಾಗಿಯಾಗಿದ್ದರು. ಕವಿತಾ ಲಂಕೇಶ್, ನೀತು ಶೆಟ್ಟಿ, ಭಾವನಾ ರಾಮಣ್ಣ ಸೇರಿದಂತೆ ಹಲವು ನಟಿಯರು ಭಾಗಿಯಾಗಿದ್ದರು. ನ್ಯಾಯಮೂರ್ತಿ ಹೇಮಾ ಕಮಿಟಿ ರಚನೆ ವಿಚಾರವಾಗಿ ಸಭೆಯಲ್ಲಿ ಪರ ವಿರೋಧದ ಮಾತಿನ ಚಕಮಕಿ ನಡೆಯಿತು. ಹೆಣ್ಣು ಮಗಳ ರಕ್ಷಣೆ ಮಾಡಲೇಬೇಕು, ಪಾಶ್ ಕಮಿಟಿ ಆಗಲೇಬೇಕು, ಅದಕ್ಕೆ ಯಾವುದೇ ಕಾಂಪ್ರಮೈಸ್ ಇಲ್ಲ. ಖಂಡಿತ ಅಸಮಾಧಾನ ಆಯ್ತು. ಯಾಕಂದ್ರೆ ಅಲ್ಲ, ಯಾರು ಅಲ್ಲಿ ಫಸ್ಟ್ ಆಫ್ ಆಲ್ ಫೈರ್ ಇಂದ ಬಂದಿರಂತ ಒಂದು ನೆಗೆಟಿವ್ ಆಗಿ ನೋಡಿದ್ರು. ಯಾವಾಗಲೂ ಒಂದು ಮಹಿಳೆ ಧ್ವನಿ ಎತ್ತಿದ್ರೆ, ಎತ್ತಾಗಿ ಬಿಟ್ರೆ ಈ ಸಮಾಜದಲ್ಲಿ ಇನ್ನೊಂದು ವಿಷಯಕ್ಕೆ ಇದು ಮಾಡಿ ಬಿಡ್ತಾರೆ. ಅದೇ ಆಯ್ತು. ಇಲ್ಲಿ ನಮಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲರೂ ಅವರು ಪ್ರಾಬ್ಲಮೇ ಇಲ್ಲ ಮಹಿಳೆಯರಿಗೆ. ಇಲ್ಲಿ 90 ವರ್ಷದಿಂದ ನಾವು ಇಂಡಸ್ಟ್ರಿ ನಡೆಸ್ತಾ ಇದೀವಿ, ಯಾವತ್ತೂ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಬಂದಾಗ ನಿಮಗೆ ಗೊತ್ತಿರೋಂಗೆ ಒಂದು 3-4 ವರ್ಷದಿಂದ ಪ್ರಾಬ್ಲಮ್ ಬಂದಾಗ ಒಂದು ಮಹಿಳೆ ಶೋಷಣೆ ಆಗಿದೆ ಅಂತ ಅವಳು ಕೇಳಿಸ್ಕೊಳ್ಳಿಲ್ಲ. ಏನಾಗಿದ್ರೆ ನೀವು ಹ್ಯಾಂಡ್ ಶೇಕ್ ಕೊಟ್ಬಿಟ್ಟು ಸರಿ ಮಾಡಿ. ಇನ್ನು ಸಭೆಯಲ್ಲಿ ನಿವೃತ್ತ ನ್ಯಾಯಮೂರ್ತಿ ಹೇಮಾ ಕಮಿಟಿ ರಚನೆಯ ಕುರಿತು ತೀವ್ರ ವಿರೋಧ ವ್ಯಕ್ತವಾಗಿದೆ. ಈ ಹಿನ್ನೆಲೆ ಸದ್ಯಕ್ಕೆ ನಿವೃತ್ತ ಜಸ್ಟಿಸ್ ಕಮಿಟಿಯ ರಚನೆಯ ಯೋಜನೆ ತಟಸ್ಥವಾಗಿದೆ. ಇದರ ಬದಲು ಪಾಶ್ ಕಮಿಟಿಯ ರಚನೆ ಕುರಿತು ಕೂಗು ಕೇಳಿ ಬಂದಿದ್ದು ಯಾವುದೇ ಪರಿಪೂರ್ಣ ತೀರ್ಮಾನಕ್ಕೆ ಬರಲಾಗಿಲ್ಲ. ಹೀಗಾಗಿ ಸಭೆಯಲ್ಲಿ ಭಾಗಿಯಾದ ನಟಿಯರಿಗೆ ಅಸಮಾಧಾನ ಆಯಿತು. ಅಂದರೆ ಮೀಡಿಯಾದಲ್ಲಿ ಸೌಂಡ್ ಆಗುತ್ತೆ ಅಥವಾ ನಿಜವಾಗ್ಲೂ ಇದರಿಂದ ಏನಾದರೂ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಇಲ್ಲಿವರೆಗೂ ಆಗಿರಲಿಲ್ಲ. ಸೊ ಇವಾಗ ಅವ್ರು ಹೇಳಿದ್ದಾರೆ ಪಾಶ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ನೋಡ್ಬೇಕು ಇನ್ನೇನು ಅವ್ರು ಡಿಸೈಡ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ತುಂಬ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಸೊ ಏನು ಮಾಡ್ತಾರೆ, ನನಗೆ ನಂಬಿಕೆ ಇದೆ ದಟ್ ಅದು ಪಾಶ್ನ ಏನಕ್ಕೆ ಬೇಡ ಅಂತೀರಾ ನೀವು? ಸೇಫ್ಟಿ ನಾವು ಕೇಳ್ತಾ ಇದೀವಿ ಅಂದರೆ ಅದರಲ್ಲಿ ಮ್ಯಾಂಡೇಟ್ರಿ ಅದನ್ನ ಏನಕ್ಕೆ ಬೇಡ ಅಂತ ಹೇಳೋದು ಅಲ್ವಾ? ಸಭೆಯಲ್ಲಿ ಮಹಿಳಾ ಕಲಾವಿದರು ಹಾಗೂ ನಿರ್ಮಾಪಕರ ನಡುವೆ ವಾಗ್ಯುದ್ಧವೇ ನಡೆದಿದೆ. 90 ವರ್ಷದ ಇತಿಹಾಸವಿರುವ ಚಿತ್ರರಂಗದಲ್ಲಿ ಮೀಟು ಇಲ್ಲವೆಂದು ಹಲವು ನಿರ್ಮಾಪಕರು ಈ ವೇಳೆ ಆಕ್ರೋಶ ಹೊರಹಾಕಿದ್ದಾರೆ. ಮಹಿಳೆಯರ ಬಗ್ಗೆ ತೊಂದರೆ ಆಗ್ತಿರೋ ವಿಚಾರ ಬಗ್ಗೆ ಸಾಕಷ್ಟು ನಟ ನಟಿಯರೆಲ್ಲ ಕೂತ್ಕೊಂಡು ಮಾತಾಡಿದ್ರು. ಇದು ಬಹಳ ಫಲಪ್ರದವಾಗಿತ್ತು. ಚಿತ್ರರಂಗದಲ್ಲಿ ನಾನು ಅಧ್ಯಕ್ಷನಾಗಿ ನನಗೂ ಕೂಡ ಇಂಥ ವಿಚಾರಗಳು ಕಣ್ತರಿಸೋ ಕೆಲಸ ಕೂಡ ಇಲ್ಲ ಆಯಿತು. ಯಾವ ಸೆಕ್ಷನ್ ಯಾವ ಥರ ಆಗುತ್ತೆ, ಯಾವ ಥರ ಅರೇಂಜ್ಮೆಂಟ್ ಆಗುತ್ತೆ, ಹೆಂಗೆ ಅದಕ್ಕೆ ಏನು ಸಾಲ್ವೇಷನ್ ಮಾಡಬೇಕು, ಸರ್ಕಾರಕ್ಕೆ ಯಾವ ಥರ ಗಮನ ಹರಿಸಬೇಕು, ಮುಖ್ಯಮಂತ್ರಿಗೆ ಏನು ಕೊಡಬೇಕು ಅನ್ನೋದು ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರೆ ಇದು ಬಹಳ ಒಳ್ಳೆಯ ಕೆಲಸ. ಖ್ಯಾತ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ವಿರುದ್ಧ ಎಫ್ಐಆರ್. ಲೈಂಗಿಕ ಕಿರುಕುಳ ಆರೋಪದಡಿ ಎಫ್ಐಆರ್ ದಾಖಲು. 21 ವರ್ಷದ ಯುವತಿಯಿಂದ ಲೈಂಗಿಕ ಕಿರುಕುಳ ಆರೋಪ. ಹೌದು, ಖ್ಯಾತ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ಮೇಲೆ ನೃತ್ಯ ಸಂಯೋಜಕಿಯೊಬ್ಬಳು ದೂರು ದಾಖಲಿಸಿದ್ದಾರೆ. 2018ರಲ್ಲಿ ಪರಿಚಯವಾಗಿದ್ದ ಈ ಯುವತಿ 2019ರಲ್ಲಿ ಜಾನಿ ಮಾಸ್ಟರ್ ಬಳಿ ಸಹಾಯಕ ನೃತ್ಯ ಸಂಯೋಜಕಿಯಾಗಿ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ. ಸಿನಿಮಾದ ಶೂಟಿಂಗ್ಗಾಗಿ ಮುಂಬೈ, ಹೈದರಾಬಾದ್, ಚೆನ್ನೈಗೆ ಜೊತೆಗೆ ಯುವತಿಯನ್ನ ಕರೆದುಕೊಂಡು ಹೋದ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಜೊತೆಗೆ ಈ ವಿಷಯವನ್ನ ಯಾರ ಬಳಿಯಾದ್ರೂ ಹೇಳಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಸಹ ಜಾನಿ ಮಾಸ್ಟರ್ ಹಾಕಿದ್ರಂತೆ. ಹೀಗಾಗಿ 21 ವರ್ಷದ ಸಹಾಯಕ ನೃತ್ಯ ಸಂಯೋಜಕಿ ಆಂಧ್ರದ ಅನಂತಪುರ ಜಿಲ್ಲೆಯ ರಾಯದುರ್ಗ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಯುವತಿ ನರಸಂಗಿ ನಿವಾಸಿ ಆಗಿರೋದ್ರಿಂದ ನರಸಂಗಿ ಪೊಲೀಸರಿಗೆ ಪ್ರಕರಣವನ್ನ ವರ್ಗಾಯಿಸಲಾಗಿದೆ. ಸದ್ಯ ಜಾನಿ ಮಾಸ್ಟರ್ ವಿರುದ್ಧ ದೂರು ದಾಖಲಿಸಿಕೊಂಡ ಪೊಲೀಸರು ಐಪಿಸಿ ಸೆಕ್ಷನ್ 376 ಅತ್ಯಾಚಾರ, ಐಪಿಸಿ ಸೆಕ್ಷನ್ 506 ಕ್ರಿಮಿನಲ್ ಬೆದರಿಕೆ ಹಾಗೂ ಐಪಿಸಿ ಸೆಕ್ಷನ್ 323 ಸ್ವಯಂ ಪ್ರೇರಿತ ಗಾಯ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ. ಒಟ್ನಲ್ಲಿ ನಾಗಲಕ್ಷ್ಮಿ ಚೌಧರಿ ಅವರ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಕಮಿಟಿ ರಚನೆಗೆ ಫಿಲ್ಮ್ ಚೇಂಬರ್ನಿಂದ ವಿರೋಧದ ಅಲೆಯೇ ಜೋರಾಗಿತ್ತು. ಯಾವುದೇ ಕನ್ಕ್ಲೂಷನ್ಗೆ ಬರಲು ಆಗಲಿಲ್ಲ. ಧನು ಜೊತೆ ಭಾರತಿ, ಪಬ್ಲಿಕ್ ಟಿವಿ, ಫಿಲ್ಮ್ ಬ್ಯೂರೋ.